ಇವಾಗ ಈ ಸಲ ದಸರಾದಲ್ಲಿ ಒಂದು ಆನೆಗೆ ಇಬ್ಬರ ಜಗಳದಲ್ಲಿ ಮೂವರಿಗೆ ಲಾಭ ಅಂತ ಹೇಳ್ತಾರೆ ನೋಡಿ. ಅಂದರೆ ಮೂರನೇ ಪರ್ಸನ್ಗೆ ಲಾಭ ಆಗಿದೆ. ಇಲ್ಲಿ ಯಾರು ಮೂರನೇ ಪರ್ಸನ್ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ವಿಷಯ ಏನಂತಂದರೆ, ನಮ್ಮ ಶ್ರೀರಾಮ ನಿಮಗೆಲ್ಲ ಗೊತ್ತಿರುತ್ತೆ, ನಮ್ಮ ಶ್ರೀರಾಮ ಯಾರು ಏನು ಎತ್ತ ಅಂತೇಳಿ. ಸೊ ಆದರೂ ಒಂದು ಕಿರುಪರಿಚಯ ಮಾಡೋಣ. ಶ್ರೀರಾಮ ಬಂದು ನಮ್ಮ ದುಬಾರೆ ಕ್ಯಾಂಪಲ್ಲಿರುವಂಥದ್ದು. ಅಂದಾಜು ವರ್ಷ ಬಂದು 41 ವರ್ಷ ಆಗಿರುತ್ತೆ. ಸೊ ಇವನು ಕೂಡ ಆಲ್ರೆಡಿ ಮೈಸೂರು ದಸರಾ 2 ಸಲ ಮಾಡಿರ್ತಾನೆ. ಮೈಸೂರು ದಸರಾನೇನೋ ಮಾಡ್ತಾನೆ, ಮಾಡಾದ ನಂತರ ಡ್ರಾಪ್ ಔಟ್ ಆಗ್ತಾನೆ. ಏನಕ್ಕೆ ಡ್ರಾಪ್ ಔಟ್ ಆಗ್ತಾನೆ ಅಂತೇಳಿ ನಾನು ರೀಸನ್ನ ಕೂಡ ಇಲ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಸದ್ಯಕ್ಕೆ ಇವನು ಬಂದು ನಮ್ಮ ದುಬಾರೆ ಕ್ಯಾಂಪ್ಲಿದ್ದಾನೆ. ನಾನು ನೋಡ್ಕೊತಾ ಇರೋದು ಬಂದು ಗಣೇಶಣ್ಣ ಅಂತೇಳಿ ಮತ್ತು ಸರೀರಣ್ಣ ಅಂತೇಳಿ. ಓಕೆ, ಸೊ ನೀವೇನಕ್ಕೆ ಕೇಳ್ಬೋದು, ಏನಕ್ಕೆ ನೀವು ಅಣ್ಣ ಅಣ್ಣ ಅಂತ ಯೂಸ್ ಮಾಡ್ತೀರ ಅಂತ. ಆಲ್ವೇಸ್ ನಮ್ಮ ಆನೆನ ಯಾರೆಲ್ಲ ಕೇರ್ಟೇಕರ್ ಮಾಡ್ತಾರೆ, ನಾನು ಯಾರನ್ನೂ ಕೂಡ ಏಕವಚನ ಮಾತಾಡೋಲ್ಲ. ಸೊ ಅವರು ಒಂಥರ ದೇವ್ರನ್ನ ನೋಡ್ಕೊಳ್ಳೋದ್ರಿಂದ ನಮ್ಮ ಪೂಜಾರಿಗಳೇನಿದ್ದಾರೆ ನೋಡಿ, ನಮ್ಮ ದೇವಸ್ಥಾನದಲ್ಲಿ ಅಷ್ಟೇ ಮರೆ ನಾನು ಅವ್ರಿಗೆ ಕೊಡ್ತೀನಿ. ಏನಕ್ಕಂದರೆ ಒಂದು ದೇವ್ರನ್ನ ನೋಡ್ಕೋತಾ ಇರೋಂಥ ನನ್ನ ಪ್ರಕಾರ. ಸೊ ಹಾಗಾಗಿ ನಾನು ಯಾವುದೇ ಮಾವುತರನ್ನ ಏಕವಚನ ಬಹುವಚನ ಮಾತಾಡೋಕ್ಕೆ ಹೋಗಲ್ಲ. ನನಗಷ್ಟು ತುಂಬ ಇಷ್ಟವಾಗಿರುವಂಥ ಒಂದು ಕೆಲಸನೂ ಕೂಡ ಅದು, ಅದನ್ನ ಮಾಡೋನು ಕೂಡ ತುಂಬ ಪ್ರೀತಿ ಮಾಡ್ತೀನಿ. ಓಕೆ, ಸದ್ಯಕ್ಕೆ ಶ್ರೀರಾಮನ ಬಗ್ಗೆ ಮಾತಾಡೋದಾದರೆ, ಸೊ ಇವನು 2 ವರ್ಷ ದಸರಾ ಮಾಡಿರ್ತಾನೆ. ಸೊ ಒಂದು ವರ್ಷ ಚೆನ್ನಾಗಿ ಮಾಡ್ತಾನೆ. ಚೊಚ್ಚಲ ದಸರಾದಲ್ಲಿ ಸೆಕೆಂಡ್ ಇಯರ್ ದಸರಾ ಮಾಡಬೇಕಾದ್ರೆ ಎಲ್ಲ ಚೆನ್ನಾಗಾಗುತ್ತೆ. ಚೆನ್ನಾಗಾಗಿ ಇನ್ನೇನು ಮನೆಗೆ ರಿಟರ್ನ್ ಬರಬೇಕು ಅಂದರೆ, ಕ್ಯಾಂಪಿಗೆ ರಿಟರ್ನ್ ಬರಬೇಕು ಅನ್ಬೇಕಾದ್ರೆ, ಸೊ ಸ್ವಲ್ಪ ಜನರ ಗದ್ದಾಲದ ಮಧ್ಯ ಈ ಒಂದು ಲಾರಿ ಹತ್ತಲ್ಲ. ಸೊ ಅದು ನಿಮಗೆಲ್ಲ ಗೊತ್ತಿರೋದು. ನಾನು ಯಾವುದೇ ರೀತಿಯ ಆನೆಗಳ ಬಗ್ಗೆ ನಾನು ಅವ್ರ ಬ್ಯಾಡ್ ಮೂಮೆಂಟ್ನ ನಾನು ಅಪ್ಡೇಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಸದ್ಯಕ್ಕೆ ನಾನು ಡೀಪಾಗಿ ಹೇಳೋಕ್ಕೆ ಹೋಗಲ್ಲ. ಜಸ್ಟ್ ಲಾರಿ ಹತ್ತಲ್ಲ. ಆಗೇನಾಗುತ್ತೆ ಅಂತಂದರೆ, ನಮ್ಮ ಎಲ್ಲ ಆನೆಗಳು ಟ್ರೈ ಮಾಡ್ತೇವೆ ಆನೆನ ಲಾರಿಗೆ ಹತ್ಸ್ಬೇಕಂತೇಳಿ. ಯಾಕೆ ಹಿಂದೆ ಬ್ಯಾಕ್ ಟು ಬ್ಯಾಕ್ ಲಾರಿಗಳು ಹೊರಡಬೇಕಾಗಿರುತ್ತೆ. ರಾಂಪುರ ಕ್ಯಾಂಪ್ ಇರ್ಬೋದು, ಮತ್ತಿಗೋಡು ಕ್ಯಾಂಪ್ ಇರ್ಬೋದು, ಹಾಗೆ ದುಬಾರೆ ಕ್ಯಾಂಪ್ ಇರ್ಬೋದು. ಹಾಗಾಗಿ ವೆಯ್ಟಿಂಗ್ ಲಿಸ್ಟ್ ಇರೋಂಥ ಆನೆಗಳು ಬಂದು ಪುಷ್ ಮಾಡ್ತಾರೆ, ಇವನು ಹತ್ತಲ್ಲ. ಅದನ್ನು ಆ ವೀಡಿಯೋ ಕ್ಲಿಪ್ ಇಲ್ಲ. ಹಾಗಾಗಿ ಇವನು ಸ್ವಲ್ಪ ರೋದನೆ ಕೊಡ್ತಾನೆ. ಆ ರೋದನೆಯಿಂದ ಏನಾಗುತ್ತೆ ಅಂತಂದರೆ ಆನೆ ಹತ್ತಲಿಲ್ಲ. ಫೈನಲಿ ನಮ್ಮ ಅರ್ಜುನ ಎಲ್ಲ ಸೇರಿಕೊಂಡು ಇದನ್ನ ಲಾರಿಗೆ ಲಿಫ್ಟ್ ಮಾಡ್ತಾರೆ. ಸಕ್ಸಸ್ ಆಗಿ ಆನೆ ಕೂಡ ಬಂದು ದುಬಾರೆ ಕ್ಯಾಂಪಲ್ಲಿ ಇರ್ತಾನೆ. ಓಕೆ, ಅದಾದ ನಂತರ 2022 ದಸರಾಗೆ ಹೋಗ್ತಾನೆ. 23 ಕಂಪ್ಲೀಟ್ ಡ್ರಾಪ್ ಔಟ್ ಆಗುತ್ತೆ. ರೀಸನ್ ಇದೇ ಇರಬೇಕೋ ಇಲ್ಲೋ ಏನೋ ಅಂತ ಗೊತ್ತಿಲ್ಲ. 24ರಲ್ಲಿ ಕೂಡ ಇವನು ಡ್ರಾಪ್ ಔಟ್ ಆಗ್ತಾನೆ. ಆವಾಗ ಇಷ್ಟೊಂದು ಸೆಲೆಕ್ಷನ್ ಅದಿದು ಅಂತೇಳಿ ಅಷ್ಟೊಂದು ಕ್ರೇಜ್ ಇರಲಿಲ್ಲ. ಅವರವರೇ ಸೆಲೆಕ್ಷನ್ ಮಾಡ್ತಾಯಿದ್ರು. ಸೋಷಿಯಲ್ ಮೀಡಿಯಾ ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ, ಏನು ಎತ್ತ ಅಂತೇಳಿ ಯಾರೂ ರೀಸನ್ ಕೂಡ ಕಲೆಕ್ಟ್ ಮಾಡಿರಲಿಲ್ಲ. ಜಸ್ಟ್ ಕಾಮಾಗಿ ಅವನು ಇರ್ತಾನೆ. 25ಅಲ್ಲಿ ಬಂತು ನೋಡಿ ಲಕ್ ಅವನಿಗೆ. ಅವನು ಡೈರೆಕ್ಟಾಗಿ ಇಲ್ಲಿಗೆ ತುಮಕೂರು ದಸರಾಗೆ ಸೆಲೆಕ್ಟ್ ಆಗ್ತಾನೆ. ತುಮಕೂರಿಗೆ ಸೆಲೆಕ್ಟ್ ಆಗಿದ್ದು ಅವ್ನು ಲಕ್ ಅನ್ಬೋದು. ಆ ಲಕ್ಕು ಅಲ್ಲಿಂದ ಅವನ ಎಂಟೈರ್ ಕರಿಯರ್ನೇ ಚೇಂಜ್ ಮಾಡಿಬಿಡುತ್ತೆ. ಓಕೆ, ಸೊ ಏನಾಗುತ್ತೆ ಅಂದರೆ, ಲಾಸ್ಟ್ ಇಯರ್ ಬೇಗನೆ ನಮ್ಮ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಆನೆಗಳನ್ನ ಲೀಸ್ಟನ್ನು ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದಾಗ ಏನೋ ನಮ್ಮ ಶ್ರೀರಾಮ ಕಾಣಲ್ಲ. ಎಲ್ಲರೂ ಓಕೆ ಇವನೇನಪ್ಪ ಇವನು ಹತ್ತಲ್ಲಲ್ವಾ ಆಗೀಗ ಅಂತ ಅನ್ಕೋತಾರೆ. ಕೆಲವರು ಓಕೆ ತೊಂದರೆ ಇಲ್ಲ, ಅವನ ಬದಲು ಬೇರೆ ಆನೆಗಳು ಬಂದಿದ್ದಾನೆ ಅನ್ಕೋತಾರೆ. ಕೆಲವರು ಇನ್ನೂ ಸ್ವಲ್ಪ ಟ್ರೈನಿಂಗ್ ಎಲ್ಲ ಆಗಲಿ ಬಿಡಿ ಅಂತ ಹೇಳ್ತಾರೆ. ಬಟ್ ಆದರೆ ತುಂಬ ಜನ ಒಂದು ಕಡೆ ಆ ಥರ ಮಾಡ್ತಾರೆ. ಕೆಲವರು ಮಾತಾಡ್ತಾಯಿದ್ರು, ಶ್ರೀರಾಮ ಚೆನ್ನಾಗಿದ್ನಲ್ಲ, ಒಂಥರ ಲುಕ್ ಸೂಪರ್ ಆಗಿದ್ದಾನಲ್ಲ, ನೋಡೋಕ್ಕೆ ಚೆನ್ನಾಗಿದ್ದಾನಲ್ಲ, ದಂತ ಆಗಿರ್ಬೋದು, ಅವನ ಸೈಲೆಂಟ್ ಕಾಮ್ನೆಸ್ ಎಲ್ಲ ಚೆನ್ನಾಗಿದ್ದಲ್ಲ, ಏನಕ್ಕೆ ಅವನ್ನ ದಸರಾಗೆ ಸೆಲೆಕ್ಟ್ ಮಾಡಲ್ಲ ಅಂತ ಕೇಳ್ತಾಯಿದ್ರು. ಆವಾಗ ನೆಕ್ಸ್ಟ್ ಏನೋ ನಮ್ಮ ತುಮಕೂರು ದಸರಾಕ್ಕೆ ಈ ಪ್ರಥಮ ಬಾರಿಗೆ ತುಮಕೂರು ದಸರಾದಲ್ಲಿ ಒಂದು ಜಂಬೂ ಸವಾರಿ ಮೆರವಣಿಗೆ ಆಗುತ್ತೆ. ಆವಾಗ ಏನಾಗುತ್ತೆ, ಆನೆಗಳು ಬೇಕಂದಾಗ ಅಲ್ಲಿರುವಂಥ ಹೆಣ್ಣಾನೆಗಳಿಗೆ ಒಂದು ಸಾಥ್ ಕೊಡೋಕ್ಕಂತಲೇ ಇವನ್ನ ಕರ್ಕೋತಾರೆ. ಇವನೇ ಅಲ್ಲಿ ಅಂಬಾರಿ ಓರ್ತಾನೆ ಬೇರೆ, ಅದು ಸೆಕೆಂಡ್ರಿ. ಓಕೆ, ಸೊ ಇವನ್ನ ಅಲ್ಲಿಗೆ ಸೆಲೆಕ್ಟ್ ಮಾಡ್ಕೋತಾರೆ. ಸೆಲೆಕ್ಟ್ ಮಾಡಿದ ನಂತರ ಇವನು ಅದ್ದೂರಿಯಾಗಿ ದಸರಾ ಮುಗಿಸ್ಕೋತಾನೆ. ಅಲ್ಲಿ ಬಂದಿರೋಂಥ ಕ್ರೌಡ್ ತಲೆಗೆ ಹಾಕ್ಕೊಂಡಿರಲ್ಲ. ಕ್ರೌಡೆಲ್ಲ ಏನೋ ನನಗೆ ಲೆಕ್ಕನೇ ಇಲ್ಲ ಅಂತೇಳಿ ಚೆನ್ನಾಗಿ ಓಡಾಡಿಕೊಂಡು ದಸರಾದ ಮುಗಿಸ್ತಾನೆ. ಅಂಬಾರಿ ಏನಿತ್ತು ಅಂಬಾರಿ ಓರುವ ಕೆಲಸನ ನೀಟಾಗಿ ಮುಗಿಸ್ಕೊಂಡು ನಂತರ ಕ್ಯಾಂಪಿಗೆ ಬರ್ತಾನೆ. ಅದು ಆಗಿ ಇವಾಗೇನು ಅಂಬಾರಿ ಹೊತ್ತು ಬಂದು ಒಂದೇ ವೀಕಲ್ಲಿ ತಿರ್ಗಾ ನೋಡಿ ನಮ್ಮ ಬೇಲೂರು ಬಗ್ಗೆ ಕಾರ್ಯಾಚರಣೆಗೆ ಹೋಗ್ತಾನೆ. ಕಾರ್ಯಾಚರಣೆ ಸಖತ್ತಾಗಿ ಮುಗಿಸ್ಕೊತಾನೆ. ಕಾರ್ಯಾಚರಣೆ ವೀಡಿಯೋಗಳ್ನ ಹಾಕಿದ್ದು ನೋಡಿ, ಚೆನ್ನಾಗಿ ಮಾಡಿದ್ದಾನೆ ಅಂತೇಳಿ. ಓಕೆ, ಅಲ್ಲಿಂದ 3-4 ಕ್ಯಾಪ್ಚರಿಂಗ್ ಮಾಡ್ತಾನೆ. ಕ್ಯಾಪ್ಚರಿಂಗ್ ಮಾಡಿದ್ಮೇಲೆ ಸ್ವಲ್ಪ ಸೈಲೆಂಟಾಗಿ ಕ್ಯಾಂಪಲ್ಲಿ ಇರ್ತಾನೆ. ಏನಕ್ಕೆ ಎಲ್ಲ ಆನೆಗಳಿಗೆ ಚಾನ್ಸ್ ಕೊಡಬೇಕಲ್ಲ. ಹಾಗಾಗಿ ಇವ್ರಿಗೂ ಕೂಡ ಕ್ಯಾಪ್ಚರಿಂಗ್ ಚಾನ್ಸ್ ಕೊಟ್ಟರು. ಇವನು ಹೋಗಿರ್ತಾನೆ. ಹೋಗಿ ಬಂದು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಕ್ಯಾಂಪ್ನಲ್ಲಿ ಇರ್ತಾನೆ. ಆದರೆ ಈ ಸಲ ನಡೆದಿದೆ ನಾಟಕಗಳು. ಸೊ ಏನು ನಾಟಕಗಳಂತಂದರೆ, ನಾವು ಅಂದ್ಕೊಂಡಿದ್ದೆ ಬೇರೆ ಆನೆಗಳು ಸೆಲೆಕ್ಟ್ ಆಗ್ತವೆ. ಅಯ್ಯೋ ಈ ಶ್ರೀರಾಮನ ಸೆಲೆಕ್ಟ್ ಮಾಡ್ಕೋತಾರೆ ಏನಕ್ಕೆ, ತುಮಕೂರು ದಸರಾದಲ್ಲಿ ಆಲ್ರೆಡಿ ಚೆನ್ನಾಗಿ ಮಾಡಿಕೊಟ್ಟಿದೆ ದಸರಾ, ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಇದೆ. ಸೊ ಇವನ್ನ ಅಲ್ಲಿಗೆ ಸೆಲೆಕ್ಟ್ ಮಾಡ್ಕೋಬೋದಂತ ಯಾರೊಬ್ಬ ಕೂಡ ಶ್ರೀರಾಮನ ಬಗ್ಗೆ ಮಾತಾಡಿದೇ ಇಲ್ಲ. ಸೊ ನೀವು ನನ್ನ ಎಲ್ಲ ವೀಡಿಯೋಗಳು ನೋಡಿ, ನನ್ನ ಕಮೆಂಟ್ಸಲ್ಲಿ ಆಲ್ಮೋಸ್ಟ್ ನಮ್ಮ ಆನೆ ಅಭಿಮಾನಿಗಳೇನಿದ್ದಾರೆ, ಫಸ್ಟ್ ಆನೆ ಅಂತಂದರೆ ಮಾಸ್ತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಮೇಜರ್
ಆನೆ ಅಂತಂದರೆ ನಮ್ಮ ಕರಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಹೀಗೆ ಈ 2 ಆನೆಗಳ ಏನು ವಾಯ್ಸ್‌ಗಳು ತುಂಬ ಬರ್ತಾಯಿದ್ದು. ನಮ್ಮ ಲೆಜೆಂಡ್ ಆನೆಗಳನ್ನ ಅಷ್ಟೊಂದು ಯಾರು ಲೆಕ್ಕನೇ ತಗೊಂಡಿಲ್ಲ ಅಂತ ಅಂದರೆ ಇದಕ್ಕೆ ಲೀಸ್ಟಿಗೆ ಅದು ಪರಿಗಣಿಸೇ ಇಲ್ಲ. ಸೊ ಆದರೆ ಲೀಸ್ಟ್ ಬರಬೇಕಾದ್ರೆ ಎಲ್ಲರಿಗೂ ಶಾಕ್ ಆಗಿದೆ, ಯಾರಪ್ಪ ಈ ಶ್ರೀರಾಮ ಅಂತ. ಯಾರಪ್ಪ ಈ ಶ್ರೀರಾಮ ಅಂತೇಳಿ ಆವಾಗ ಸುಮಾರು ಜನ ತಲೆಗೆ ಕ್ವಶನ್ ಬಂತು. ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಹೋಪ್‌ಫುಲಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಯಾವ ರೀತಿ ಇವನ ಜರ್ನಿ ಸ್ಟಾರ್ಟ್ ಆಯಿತು, ಎಲ್ಲಿಂದ ಏನು ಎತ್ತ ಅಂತೇಳಿ. ಓಕೆ. ಸೊ ಮೈನ್ ನಾನು ಹೇಳೋದೇ ಮರ್ತುಬಿಟ್ಟಿದ್ದೆ. ಇವನು ಕೂಡ ನಮ್ಮ ಕೊಡಗು ಭಾಗದ ಆನೆನೇ. ಯಾವುದೋ ಒಂದು ಎಸ್ಟೇಟ್ಲಿ ಹಿಡಿದಿದ್ದು ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ನಾಟ್ ಶ್ಯೂರ್ ಏನು ತೊಂದರೆ ಕೊಟ್ಟಿದ್ದ ಏನು ಅಂತೇಳಿ. ಬಟ್ ಗಣೇಶಣ್ಣ ಅಂತ ಲಾಸ್ಟ್ ಟೈಮ್ ಕೇಳಿದಾಗ ತುಂಬ ರೂಡಾಗಿದ್ದ, ಇವಾಗ ಕೂಲ್ ಆಗಿದ್ದಾನೆ. ಆವಾಗ 41 ವರ್ಷ ಅಂತಂದರೆ ಆವಾಗ ಒಂದು ಹಿಡಿಬೇಕಾದ್ರೆ ಒಂದು 30-32 ವರ್ಷ ಇರಬೇಕೇನೋ, ಸ್ವಲ್ಪ ಅಗ್ರೆಸಿವ್ ಜಾಸ್ತಿ ಇದ್ದ ಅಂತ. ಓಕೆ. ಸೊ ಹೀಗಾಗಿ ನಮ್ಮ ಎಂಟೈರ್ ಕರಿಯರ್ನ ನೋಡ್ತಾ ಇದ್ದರೆ ನಮ್ಮ ಶ್ರೀರಾಮ ತುಂಬ ಸಾಧು ಸ್ವಭಾವದಾನೆ. ಕೆಲಸ ಕೂಡ ಚೆನ್ನಾಗಿ ಮಾಡ್ತಾನೆ. ಬಟ್ ಅದೊಂದು ಬ್ಯಾಡ್ ಇನ್ಸಿಡೆಂಟು, ಲಾರಿ ಹತ್ತಲ್ಲ ಏನು ಅಂತೇಳಿ. ಒಂದೊಂದು ಸಲ ಆನೆಗಳು ಗದ್ದಲಗಾಗೋದು ಕಾಮನ್ ಅದು. ಓಕೆ. ನಾನು ಇದೇ ಆನೆ ಅಂತ ಹೇಳ್ತಿಲ್ಲ, ನಮ್ಮ ರೋಹಿತ್ ಆನೆ ಕೂಡ ಪಿರಂಗಿ ಸೌಂಡಿಗೆ ಹೆದರ್ಕೊಂಡಿತ್ತು ಆ ಟೈಮಲ್ಲಿ ದಸರಾದಲ್ಲಿ. ಓಕೆ. ಲಕ್ಷ್ಮಣನ